ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ವಿಎಸ್ ಕ್ಲಾಕ್ಸ್. ಲಾಸ್ಟ್ ವೀಡಿಯೋದಲ್ಲಿ ಇಲ್ಲಿಗೆ ಎಂಡ್ ಮಾಡಿದ್ದೆ, ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನೀವು ಕೋಲ್ಕತ್ತಾ ಸಿಟಿ ಎಂಟ್ರಿ ಆಗಿದ್ದೀನಿ. ಮುಂದೆ ಗೈಡ್ ಇದ್ದಾರೆ, ಕರ್ಕೊಂಡು ಹೋಗ್ತಾರೆ. ಸಿಟಿ ಒಳಗಡೆ ಗೈಡ್ನ ಕರ್ಕೊಂಡು ಹೋಗಬೇಕು, ಯಾಕೆಂದರೆ ರೋಡ್ ಗೊತ್ತಿರಲ್ಲ. ಅದರಿಂದ ಬನ್ನಿ ಕೋಲ್ಕತ್ತಾ ಸಿಟಿಯಲ್ಲಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಕ್ಲೀನಾಗಿ ತೋರಿಸ್ತೀನಿ. ಯಾರು ಹೊಸದಾಗಿ ನೋಡ್ತಾ ಇದ್ದಾರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಮಾಮ ಬಂದರು, ಅಣ್ಣ ಗೈಡು. 80 ಕಿಲೋಮೀಟ್ರ್ ಹೋಗ್ಬೇಕಂತೆ ಸಿಟಿಯಲ್ಲಿ. 80 ಕಿಲೋಮೀಟ್ರು 4 ಅವರ್ ಆಗುತ್ತೆ ನಡಿ ಅಂತ ಇದ್ದಾರೆ. ಹೊರಡ್ತಾ ಇದ್ದೀನಿ ಕೋಲ್ಕತ್ತಾ ಸಿಟಿ. ಸುಮ್ಮನೆ ಜಾಸ್ತಿ ಶೂಟ್ ಮಾಡೋಕ್ಕಾಗಲ್ಲ, ಮತ್ತು ಪೊಲೀಸ್ ಹಿಡಿದ್ರೆ ಮತ್ತೆ ಜಾಸ್ತಿ ಫೈನ್ ಹಾಕ್ಬಿಡ್ತಾರೆ. ಮಾಡ್ಕೊಂಡು ಹೋಗೋಣ ಬನ್ನಿ. ಸಿಟಿ ಎಂಟ್ರಿ ಆಗಿದ್ವಿ. ಇದು ನೋಡಿ ಹೌರಾ ಬ್ರಿಡ್ಜ್ ಅಂತಾರೆ. ಇದು ಫೇಮಸ್ ಬ್ರಿಡ್ಜು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸಖತ್ ದೊಡ್ಡದು ಗುರು ನೋಡಿ, ಆ ಥರದ್ದು 2 ಇದ್ದಾವೆ. ಮೇಲೇನೆ ಹೋಗಬೇಕು. ಈ ಬ್ರಿಡ್ಜ್ ಇಳಿತಾ ಡೌನಲ್ಲಿ ಲೆಫ್ಟ್ ಸೈಡಲ್ಲೇ ಕ್ರಿಕೆಟ್ ಸ್ಟೇಡಿಯಂ ಇರೋದು. ಬನ್ನಿ ಹೋಗೋಣ. ಸಿಟಿ ಒಳಗಡೆ ಎಂಟ್ರಿ. ಕೆಳಗಡೆ ಎಲ್ಲ ಸಮುದ್ರ ಮೇಲೆ ಬ್ರಿಡ್ಜ್ ಕಟ್ಟಿದ್ದಾರೆ. ಇದು ಸೂಪರಾಗಿ ಕಟ್ಟಿದ್ದಾರೆ, ದೊಡ್ಡದು. ನೀನೇ ಸಿಟಿ ಎಂಟ್ರಿ ಆಗ್ತಿದ್ದೀವಿ. ಬ್ರಿಡ್ಜ್ ಇಳಿದ್ರೆ ಎಲ್ಲ ಸಿಟಿನೇ. ಇನ್ನು ನೋಡಿ, ಸೇಮ್ ಈ ಸೇತುವೆ 2 ಇದ್ದಾವೆ ಪಕ್ಕನೇ. 2 ಫ್ಲೇವರ್ ಮೇಲೇ ಹೋಗ್ಬೇಕು. ಕೆಳಗಡೆ ಎಲ್ಲ ಸಮುದ್ರ ನೀರು. ಸೂಪರಾಗಿದೆ ಗುರು. ಕ್ರಿಕೆಟ್ ಸ್ಟೇಡಿಯಂ ಅದೇ ಬ್ರಿಡ್ಜ್ ಪಕ್ಕನೇ ಇದೆ ಸ್ಟೇಡಿಯಂ. ಈ ಬಸ್ನವರು ಇಷ್ಟಿದ್ದಾರೆ, ಏನು ಓಡಿಸ್ತಾರೆ ಗುರು. ಕೋಲ್ಕತ್ತಾ ಸಿಟಿಯಲ್ಲಿ ಚಿಕ್ಕ ಬಸ್ಸು. ಸಿಟಿಯಲ್ಲಂತೂ ಹೋಗ್ತಾ ಇದ್ದೀವಿ. ಫುಲ್ ಟ್ರಾಫಿಕ್ಕು ನೋಡಿ. ಅಂಬಾಸಿಡರ್ ಟ್ಯಾಕ್ಸಿ ಇಲ್ಲಿ ಇರುತ್ತೆ ಕೋಲ್ಕತ್ತಾದಲ್ಲಿ. ಅಂಬಾಸಿಡರ್ ಟ್ಯಾಕ್ಸಿ ಬಸ್ ನೋಡಿ ಸ್ವಲ್ಪ ಎಷ್ಟಿದೆ. ಎಲ್ಲ ಚಿಕ್ಕ ಬಸ್ಸಾಗುವ ಇಲ್ಲ, ದೊಡ್ಡ ಬಸ್ಗಳಿಲ್ಲ ನೋಡಿ. ಗೌರ್ಮೆಂಟ್ ಇರಬೇಕು. ಸಿಟಿಯಲ್ಲಿ ಪೋರ್ಟ್ ಇದೆ. ಇಲ್ಲಿ ಬೋಟಿಂಗ್ ನೋಡಿ, ಅದು ಕಡೆ ದೊಡ್ಡದು. ಹೇ ಭಯ, ಇದರ್ ದೇಖ್ ರೈ ಗುರು. ಇಲ್ಲಿ ಕೋಲ್ಕತ್ತಾಯಿಂದ ಒಂದು 50 ಕಿಲೋಮೀಟ್ರ್ ಹೊರಗಡೆ ಬಂದ್ಬಿಟ್ಟಿದ್ವಿ. ಅದು ಹಳ್ಳಿ ರೋಡು ನೋಡಿ. ಈ ರೋಡಲ್ಲಿ ಗಾಡಿ ನಿಲ್ಸ್ಕೊಂಡಿದ್ದಾರೆ. ಎಲ್ಲೋ ಈ ರೋಡಲ್ಲಿ ಅಂತ ಮಾರ್ಕೆಟ್ ಇರೋದು, ನನಗೂ ಗೊತ್ತಿಲ್ಲ. ಅಪ್ಪ, ಈ ಸಿಟಿಯಲ್ಲಿ ಬರೋಷ್ಟೊತ್ತಿಗೆ 4 ಅವರ್ ಬೇಕಾಯಿತು. ತುಂಬ ಹಿಂಸೆ ಆಗೋಯ್ತು. ನಮ್ಮ ಹೆಣ್ಣು ಎಲ್ಲ ಬಿಚ್ಚಾಗಿದ್ದಾನೆ, ಆದರೂ ಬಿಸಿ ಇರೋಕ್ಕಾಗ್ತಿರಲ್ಲ. ಅಡುಗೆ ಮಾಡ್ಕೊಂಡು ತಿಂದ್ವಿ. ನಮ್ಮ ಅಣ್ಣ ಗ್ರೈಡಣ್ಣ ನೋಡಿ ಕೂತ್ಕೊಂಡಿದ್ದಾನೆ. ಅಡುಗೆ ಮಾಡಿ ಊಟ ಮಾಡಿ ಮಲಗಿಬಿಟ್ಟಿದ್ದೆ ಅಲ್ಲೇ ನಾನು. ನಮ್ಮ ಗೇಡನ್ನೇ ತಗೊಂಬಂದು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಟಾರ್ಪಲೆಲ್ಲ ಓಪನ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಅನ್ಲೋಡ್ ಮಾಡ್ತಿದ್ದಾರೆ. ನೈಟೇ ಖಾಲಿ ಮಾಡಿ ಕಳಿಸ್ಬಿಡ್ತಾರಂತೆ. ನೋಡೋಣ. ನೋಡು, ಇದು ಮಾರ್ಕೆಟ್ ಅಲ್ಲ ಗುರು, ಒಂದು ಅವ್ರದ್ದೇ ಸ್ವಂತ ಅಂಗಡಿ ದೊಡ್ಡದು. ಇಲ್ಲಿಂದ ಡೆಲಿವರಿ ಅವ್ರು ಕೊಟ್ಕೊಳ್ತಾರೆ ನೋಡಿ. ಸ್ಟಾರ್ಟ್ ಮಾಡಿದ್ದಾರೆ. ಅನ್ಲೋಡ್ ಮಾಡ್ಕೊಂಡು ನೈಟೇ ಹೋಗ್ಬಿಡ್ಬೇಕು. ಮತ್ತು ಪಾರ್ಕಿಂಗ್ಗೆ. ಮತ್ತು ಸಿಟಿಯಲ್ಲಂತೂ ಯಾವುದೇ ಕಾರಣಕ್ಕೂ ಇನ್ಮೇಲೆ ಬರಲ್ಲಪ್ಪ, ಅಷ್ಟು ಹಿಂಸೆ ಆಯಿತು ಗುರು. ಮಧ್ಯಾಹ್ನ ಚಿತ್ರಾನ್ನ ಗೊಜ್ಜು ಮಾಡಿದ್ರೆ ರೈಸ. ರೈಡಣ್ಣ ಇಲ್ಲಿ ಆಫೀಸಲ್ಲಿ, ಇವ್ರದ್ದೇ ಆಫೀಸಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಗಾಡಿಯಲ್ಲಿ ಖಾಲಿ ಆಗ್ತಿದೆ. ಇದು ಆಫೀಸ್ ಅವ್ರದ್ದು. ಏನು ಗುರು, ಕೋಲ್ಕತ್ತಾದಲ್ಲಿ
ನೋಡಿ ರೋಡ್ ಯಾವ ಥರ ಇದೆ. ಇಲ್ಲಿ ಹಾಕ ಬರೋ ಸೈಡು ಗಾಡಿ ಬರ್ತೈತೆ. ಭಾರಿ ಇಕ್ಕಟ್ಟು ಇಲ್ಲಿ ನೋಡಿ. ಸಂಧಿ ಅಲ್ಲೆಲ್ಲ ಹೋಗ್ಬೇಕು ಜಾಸ್ತಿ. ಆಪೋಸಿಟ್ ಏನಾದರೂ ದೊಡ್ಡ ಗಾಡಿ ಬಂದ್ರೆ ಅಂತೂ ಪಾಸ್ ಆಗಲ್ಲ. ಅರ್ಧ ಗಾಡಿ ಖಾಲಿ ಆಗಿದೆ. ಡಿಪ್ಪು ಲಾರಿ ಬಂತು ಗುರು. ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಳಿಸ್ತಿದ್ದಾರೆ ನೋಡಿ. ಕೋಲ್ಡ್ ಅಪ್ಪಲ್ ಕೋಲ್ಡ್ ಸ್ಟೋರೇಜ್ ಅಲ್ಲಿ ನೋಡಿ. ಆಪಲ್ಲು, ಆರೆಂಜು, ದ್ರಾಕ್ಷಿ ಮತ್ತೆ ಕಾವು ತಿನ್ಲೆ ಒಳ್ಳೆ ಅಡುಗೆ ಇದೆ. पूरा पैटी में बिकता है, ठीक है ना। ಖರ್ಜೂರ ಅವನು ಕೇಳಿದ್ದಾನೆ ಇವಾಗ ನೀನು. ಇದೇನು ಗೊತ್ತಾ, ಖರ್ಜೂರನೇ ಗುರು ಮೂಟೆಗಳು ನೋಡಿ. ಖರ್ಜೂರನೇ. ಆಪಲ್ ನಮ್ಮ ಗಾಡಿ ಮಾಲ ಅಲ್ಲಿ ಇಳಿಸ್ತಾ ಇದ್ದಾರೆ. ದ್ರಾಕ್ಷಿ ಗುರು ಖಾಲಿ ಆಯ್ತು ಗಾಡಿ. ಬಾಡಿಗೆ ಎಲ್ಲ ಕೊಟ್ಟರು. ಬಿಡೋದೆ ಈಗ. ಬನ್ನಿ ಸಿಟಿಯಲ್ಲೇ ಹೋಗ್ಬೇಕು. ಟೈಮ್ ಬಂದು 1:15 ಆಯಿತು. ಕೋಲ್ಕತ್ತಾ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದ್ವಿ. ಕೋಲ್ಕತ್ತಾ ಗುರು ಈಗ ಟೈಮ್ ಬಂದು 2:15 ಆಯಿತು. ಬರೀ ಲಾರಿಗಳು. ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಯಾಕಪ್ಪ ನೈಟಲ್ಲಿ ಜಾಮ್ ಆಗೋದು ಅಂದರೆ ಅಲ್ಲಿ ಅಲೋ ಇಲ್ಲ ಲಾರಿಗಳು ಎಲ್ಲ ಬಂದು ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ಕೊಂಡು ಎಲ್ಲ ನೈಟ್ ಜರ್ನಿನೇ. ನೈಟೇ ಬರಬೇಕು, ನೈಟೇ ಹೋಗಬೇಕು. ಅದರಿಂದ ನೋಡಿ ಜಾಮ್ ಆಗಿ ನಿಂತಿದ್ದೇವೆ ನಾವು ರೋಡಲ್ಲಿ. ಆಪೋಸಿಟ್ ಅಂತೂ ಬರ್ತಾನೆ ಇದ್ದಾವೆ ಗಾಡಿಗಳು. ಮುಂದೆ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಗಾಡಿಗಳು ಮೂವ್ ಆಗ್ತಿಲ್ಲ. क्या हो गया मामू? जाम लग गया? कितना 3 बजे में क्या ट्रैफिक जाम हो गया? कार वाला जा रहा है. ಏನ್ ಟ್ರಾಫಿಕ್ ಗುರು ನೋಡಿ. ಏನಿಲ್ಲ, ಕೆಲವರೆಲ್ಲ ಅಲ್ಲಲ್ಲೇ ಯಾಕೆ ಮಲಗ್ಬಿಟ್ಟಿರ್ತಾರೆ. ಅವ್ರ ಏನೋ ಜಾಮ್ ಆಗಿದೆ ಅಂದ್ಬಿಟ್ಟು ಹಂಗೆ ಇದ್ದೋಗ್ಬಿಡ್ತಾರೆ ಗುರು. ಪಾಪ ಅಲ್ಲೊಂದು ಗಾಡಿ ನಿದ್ದೆ ಹೋಗ್ಬಿಟ್ಟಿದೆ ಹಂಗೆ ಸ್ಟೇರಿಂಗ್ ಮೇಲೆ. ಆ ಒಬ್ಬ ಇಂದ ನೋಡಿ ಇಷ್ಟು ಜಾಮ್ ಆಗಿದೆ. ಮುಂದೇನೋ ಏನೂ ಇಲ್ಲ, ಟ್ರಾಫಿಕ್ಕು ಜಾಮ್ ಆಗಿಲ್ಲ. ಇಲ್ಲಿದ್ದೆ ಅಲ್ಲಿ ಪಾಪ ಮಲಗ್ಬಿಟ್ಟಿರ್ತಾರಲ್ಲ, ಹಂಗೆ ಮಲಗ್ಬಿಟ್ಟಿರ್ತಾನೆ. ಹಿಂದೆ ಎಲ್ಲಾರು ಜಾಮ್ ಆಗಿದೆ ಅಂತ ಸುಮ್ಮನೆ ಹೋಗ್ತಾರೆ. ಆಂಬುಲೆನ್ಸ್ ಬರ್ತಾ ಇದೆ ಪಾಪ. ಆಂಬುಲೆನ್ಸ್ಗೂ ದಾರಿ ಇಲ್ಲ. ಬರೀ 2 ಗಾಡಿ ಪಾಸ್ ಆಗೋದು ನೋಡಿ. ಆಂಬುಲೆನ್ಸ್ ಹೋಗಕ್ಕೂ ದಾರಿ ಇಲ್ಲ. ಕಲ್ಕತ್ತಾ ಭಾರಿ ಚಿಕ್ಕ ರೋಡ್ಗಳು ಬರೋ ಇಲ್ಲಿ. ಕಲ್ಕತ್ತಾಗೂ ಬೆಂಗಳೂರಿಗೂ ಇದು ಮಾಡ್ಕೊಂಡ್ರೆ ಬೆಂಗಳೂರೇ ರೋಡ್ ಸ್ವಲ್ಪ ಚೆನ್ನಾಗಿದ್ದಾವೆ. ಇಲ್ಲೆಲ್ಲ ಜಾಸ್ತಿ ಸಿಕ್ಕಾಪಟ್ಟೆ ಸಣ್ಣ ರೋಡು. ಆ ಸಣ್ಣ ರೋಡಲ್ಲಿ ಎಲ್ಲ ಭಯಂಕರ ದೊಡ್ಡ ಗಾಡಿಗಳು ನೋಡಿ. ಈ ಥರ ಟ್ರಾಲಿಗಳೆಲ್ಲ ಓಡಾಡ್ತವೆ. ಒಂದು ಗಾಡಿ ಏನೋ ಪ್ರಾಬ್ಲಮ್ ಆಗಿ ನಿಂತ್ರೂ ಅಷ್ಟೇ ಫುಲ್ ಜಾಮೇ. ನೈಟ್ ಫುಲ್ ಜಾಮ್ ಆಗ್ಬಿಡುತ್ತೆ. ರೋಡ್ಗಳು ಸಿಕ್ಕಾಪಟ್ಟೆ ಚಿಕ್ಕ ರೋಡು ಕಲ್ಕತ್ತಾದಲ್ಲಿ.
ಪಾರ್ಕಿಂಗ್ಗೆ. ಇನ್ನೂ ಒಂದು 60 ಕಿಲೋಮೀಟ್ರ್ ಹೋಗ್ಬೇಕು. ಇನ್ನೂ ಸಿಟಿ ಎಂಟ್ರಿ ಆಗಿಲ್ಲ. ಸಿಟಿ ಎಂಟ್ರಿ ಆದಮೇಲೆ ಸಿಟಿ ಎಲ್ಲ ಪಾಸ್ ಮಾಡಿ ಸಿಟಿ ಲಾಸ್ಟು, ಆಮೇಲೆ ಬೆಂಗಳೂರು ಹೈವೇಗೆ ಹೋಗ್ಬೇಕು. ಮನೆ ಎಷ್ಟೊತ್ತಾಗುತ್ತೋ ನೋಡೋಣ. ಲೋಡಿಂಗು ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ಗೆ ಇಬ್ಬರಿಗೆ ಫೋನ್ ಮಾಡಿದೆ, ಲೋಡ್ ಆಗುತ್ತೆ. ನಾಳೆ ಬಂದರು ನಾಳೆ ನೈಟ್ ಲೋಡ್ ಮಾಡಿಕೊಂಡು ಮತ್ತೆ ನಾಳದ ನೈಟೇ ಬಿಡಬೇಕಿಲ್ಲಿ. ಇಲ್ಲಿ ಆ ಥರ ರೂಲ್ಸು. ನಮ್ಮದು ದ್ರಾಕ್ಷಿ ಅಂದರೆ ಅವರು ಪಾರ್ಟಿದು ಏನೋ ಪಾಸ್ ಇದೆಯಂತೆ, ದ್ರಾಕ್ಷಿ ಪಾರ್ಟಿದು. ಅವ್ರ ಹೆಸರು ಹೇಳಿದ್ರೆ ಪೊಲೀಸವ್ರು ಯಾರು ಆಲ್ಮೋಸ್ಟ್ ಬಿಟ್ಟಿಲ್ಲ, ಬಿಟ್ಬಿಟ್ರು. ಆಲ್ಮೋಸ್ಟ್ ಯಾರು ಹಿಡಿದಿಲ್ಲ. ಒಂದು 50, 100, 200 ಕೊಟ್ಕೊಂಡೇ ಬಂದಿದ್ರು. ಮಾಮೂಲಿ ಇರುತ್ತಲ್ಲ ಇನ್ನು ಪೊಲೀಸವ್ರದ್ದು. ಈ ಬಸ್ಸುಗಳು ನೋಡಿ ಎಷ್ಟಿದಾವೆ, ಚಿಕ್ಕ ಬಸ್ಸುಗಳು. ಏನು ಕೋಲ್ಕತ್ತಾದಲ್ಲೆಲ್ಲ ಇದೇ ಬಸ್ಸುಗಳಿದೆ ಅವಳಿ. ನೋಡು ಎಷ್ಟಿದಾವೆ. ರೋಡ್ ಸೈಡ್ ಎಲ್ಲ ಅವೇ ಗಾಡಿಗಳಿದೆ. ಬೆಂಗಳೂರಲ್ಲಿ ಟ್ಯಾಕ್ಸಿಗಳು ಓಡಾಡ್ತಾವಲ್ಲ, ಮಾಮೂಲಿ ಕ್ಯಾಬ್ಗಳು, ಆ ಥರ ಬಸ್ಸುಗಳು ನೋಡಿ. ಪಾಪ ಎಷ್ಟು ಗಾಡಿ ಇದಾವೆ ನೋಡಿ. ಆ ಥರ ಇದಾವೆ ಗುರು. ಬೆಂಗಳೂರಲ್ಲಿ ಆಟೋಗಳು ಓಡಾಡ್ತಾವಲ್ಲ, ಆ ಥರ ಇದಾವೆ ಈ ಬಸ್ಸುಗಳು ಇಲ್ಲಿ ಕಲ್ಕತ್ತಾದಲ್ಲಿ. ಈ ರೋಡ್ ಅಂತೂ ಎಷ್ಟು ಕಿಲೋಮೀಟರ್ ಜಾಮ್ ಆಗಿದೆಯೋ ಗೊತ್ತಿಲ್ಲ. पूरा जाम हो जाता है ना रात में आए तो। हाँ ओहो, इतना सुबह तक तो होता है नहीं कैसा। गाड़ी उधर पार्क करके सो गया ड्राइवर पूरा। टूला घाट पार्किंग ಅಂತೂ ಬಂದೆ. ಇಲ್ಲ ಕಣ, ಇಲ್ಲ ಕಣ. The next day. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಪಾರ್ಕಿಂಗಲ್ಲಿ ಬಂದು ಹಾಕ್ತೀವಿ ಗಾಡಿ. ನೋಡಿ ಅಡುಗೆ ಮಾಡ್ಕೊತಿದ್ದೀವಿ. ಏನು ಮಾಡ್ತಿದ್ದೀವಿ ಅಂದರೆ ಪಲಾವು, ತರಕಾರಿ ತೊಗೊಂಬಂದು ಪಲಾವು ಮಾಡ್ತಿದ್ದೀನಿ. ಮಾಡ್ಕೊಂಡು ತಿನ್ಕೊಂಡು ಯಾವುದಾದ್ರೂ ಲೋಡ್ ನೋಡಬೇಕು. ಬನ್ನಿ. ನಮ್ಮ ಗಾಡಿಯಲ್ಲಿ ಟೂಲ್ಸ್ ಬಾಕ್ಸ್ಗೆ ಈ ಥರ ಇದು ಮಾಡಿಸಿ ಅಲ್ಲೇ ಮಾಡ್ಕೊಂಬೋದು ಗುರು. ಕೆಳಗಡೆ ಎಲ್ಲ ಗಲೀಜಿರುತ್ತಲ್ಲ ನೋಡಿ, ಕೆಳಗಡೆ ಎಲ್ಲ ಜಾಸ್ತಿ ಗಲೀಜಿದೆ, ಕೆಳಗಡೆ ಮಾಡ್ಕೊಳೋಕ್ಕಾಗಲ್ಲ. ಅದರಿಂದ ನೋಡಿ ಟೂಲ್ ಬಾಕ್ಸ್ಗೆ ಅದೇ ಥರ ಅಲ್ಲೇ ಇಟ್ಕೊಂಡು ಅಲ್ಲೇ ತರಕಾರಿ ಕಟ್ ಮಾಡ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಬಿಡ್ಬೋದು. ಇದೊಂದು ಸ್ಪೆಸಿಲಿಟಿ ಚೆನ್ನಾಗಿದೆ. ನಾನೇ ಮಾಡಿಸಿದ್ದು, ಈ ಥರನೇ ಮಾಡಿಸೋಣ ಅಂದ್ಬಿಟ್ಟು ಈ ಥರನೇ ಮಾಡಿಸಿದೆ. ಏಕೆಂದರೆ ಎಲ್ಲ ಕಡೆ ಹಿಂಗೆ ಕುತ್ಕೊಂಡು ಮಾಡೋದಕ್ಕಾಗಲ್ವಲ್ಲ, ಅದರಿಂದನೇ ನೋಡಿ ಚೆನ್ನಾಗಿದೆ. ಅಲ್ಲೇ ಸ್ಟವ್ ಇಟ್ಕೊಂಡು ಅಲ್ಲೇ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಮಾಡ್ಕೊಬೋದು ಅಡುಗೆ. ಪಲಾವ್ ಮಾತ್ರ ಸೂಪರ್ ಆಗಿದೆ ಗುರು. ಇದನ್ನು ಗಾಡಿ ಒಳಗಡೆ ಇಟ್ಕೊಂಡು ಮಧ್ಯಾಹ್ನಕ್ಕೆ ಈಗಲೇ ತಿನ್ಕೊಬೇಕಷ್ಟೆ. ಸೂಪರಾಗಿದೆ. ಇದನ್ನೇ ತಿನ್ನೋಣ ಸ್ವಲ್ಪ. ಫ್ರೆಂಡ್ಸ್, ಟಿಫನ್ ಎಲ್ಲ ತಿಂದ್ಬಿಟ್ಟು ಯಾವುದೋ ಒಂದು ಲೋಡ್ ಬಂತು ಹೊಸೂರಿಗೆ, ಹೋಗಬೇಕು ಹೊರಡಬೇಕು ಈಗ. ಅದಕ್ಕೆ ಗ್ರೀಸ್ ಹೊಡಿಸ್ತಿದ್ದೀನಿ. ಗ್ರೀಸ್ ಅಣ್ಣ ಬಂದ, ಅಲ್ಲೇ ಗಾಡಿ ಏರ್ ಚೆಕಪ್ ಮಾಡಿಸಿ ಗ್ರೀಸು ಹೊಡಿಸ್ತಿದ್ದೀನಿ. ಗ್ರೀಸ್ ಹೊಡಿಸ್ಕೊಂಡು ಲೋಡ್ಗೆ ಹೊರಡಬೇಕು. ನಮ್ಮ ಅಣ್ಣ ತಮಿಳ್ನಾಡು ಗಾಡಿಯವರು. ಈ ಗಾಡಿಯವರು ಇಲ್ಲಿ ನಮ್ಮದು ಯೂಟ್ಯೂಬ್ ನೇಮ್ ನೋಡಿಬಿಟ್ಟು ಸರ್ಚ್ ಮಾಡಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂದ್ಬಿಟ್ಟು ಮಾತಾಡಿದ್ರು. ನೋಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಅವ್ರಿಗೆ ಕನ್ನಡ ಬರಲ್ಲ ಲ್ಯಾಂಗ್ವೇಜು, ಅವರು ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾತಾಡಿದ್ರು. ಅದು ಸರ್ಚ್ ಇದೆಯಲ್ಲ, ಇದು NVS ಟ್ರಕ್ ವ್ಲಾಗ್ಸ್ ಅಂತ. ಇದನ್ನು ನೋಡಿಬಿಟ್ಟು ಯೂಟ್ಯೂಬಲ್ಲಿ ಹೊಡೆದ್ಬಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ.
ಪ್ಲೀಸ್ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಮಗೂ ಇನ್ನೂ ನೋಟಿಫಿಕೇಷನ್ ಆಗುತ್ತೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ವೀಡಿಯೋಸ್ ಅಂತ ನಮಗೂ ಸ್ವಲ್ಪ ನೋಟಿಫಿಕೇಷನ್ ಆಗುತ್ತೆ. ಅದರಿಂದ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ. अच्छा मारो ना भाई. खराब मार रहे हैं, बोलिए तो. हाँ खराब मार रहे हैं. वीडियो बना रहे क्या? हाँ वीडियो बना रहा. नहीं बनाइए. क्यों? शादी हुआ है क्या? शादी हो गया. और क्यों? शादी नहीं हुआ तो कौन भी देखता है, होता है ना. शादी हो गया, सभी हो गया, और क्यों कौन देखे तो क्या हो जाता है. हाँ बराबर आई ना. ರೋಡ್ಗಂತೂ ಹೋಗ್ತಾ ಇದೀವಿ ಡೆಲ್ಲಿ ಹೈವೇ ಅಲ್ಲಿ. ರೈಟ್ ಸೈಡ್ ನೋಡ್ಬೋದು ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಸುಮಾರು 1 ಕಿಲೋಮೀಟರ್ ಹಿಂದೆಯಿಂದ ನಾನು ಈಗಲೇ ಸ್ಟಾರ್ಟ್ ಮಾಡಿರೋದು ವಿಡಿಯೋ. ಅದು ಯಪ್ಪ ನೋಡಿ, 5 ಕಿಲೋಮೀಟರ್ ಜಾಮ್ ಇದೆ. ಕಲ್ಕತ್ತಾ ಬೈಪಾಸ್ ಅಲ್ಲಿ ಹೋಗ್ತಾ ಇದ್ದೀವಿ. Trying to continue on National Highway 12, National Highway 16. ಈಗ ಹಿಂಡಲ್ಲ ಓಂತೆ ಹೊಂಟದ ರೈಡ್ ಸಾಕು. ಪಂಪಿಂಗ್ ಆಗ್ತಾ ಇರುತ್ತೆ. ಮೀನ್ ಮರಿಯಾಗ Keep right to continue on National Highway 12. ಇದೀನ್ ಸ್ವಲ್ಪನೇ ಇರೋದು. ಕಲ್ಕತ್ತಾ ಸಿಟಿಯಲ್ಲಿದ್ದೀವಿ. ಪುನೀತ್ ಸರ್ ಜ್ಞಾಪಕ ಬರ್ತಾರೆ. ಇಲ್ಲಿಗೆ ಬಂದ್ರೆ ಒಂದು ಸಿನಿಮಾ ಡೈಲಾಗ್ ಇದೆ, ಆಮೇಲೆ ತುಮಿ ಬಾಲು ಭಾಷಾ ಅಂತ. ಪುನೀತ್ ಸರ್ ಸಿನಿಮಾ ಡೈಲಾಗ್ ಅದು. ಹಂಗಂದ್ರೆ ಐ ಲವ್ ಯು ಅಂತ ಬೆಂಗಾಲಿಯಲ್ಲಿ. ಆಮೇಲೆ ತುಮಿಗೂ ಬಾಲು ಭಾಷಾ ಅಂದ್ರೆ ಐ ಲವ್ ಯು ಅಂತ. ಆ ಡೈಲಾಗ್ ನಮ್ಮ ಪುನೀತ್ ಸರ್ ಅವ್ರು ಹೊಡೆದಿದ್ರು. ಇವತ್ತು ಅವ್ರು ನಮ್ಮ ಜೊತೆಲಿ ಇಲ್ಲ, ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ವಿಧಿ ಆಟ. ಫುಲ್ ಜಾಮ್ ಇದೆ. ರೈಟ್ ಸೈಡ್ ಅಂತೂ ಫುಲ್ ಜಾಮ್. ನಾನು ಕಲ್ಕತ್ತಾಯಿಂದ ಬಾಂಬೆಗೆ ಡೆಲ್ಲಿಗೆ ಹೋಗೋ ಹೈವೇಲಿ ಹೋಗ್ತಾ ಇದ್ದೀವಿ. ಗುರು ಈ ಕಂಪ್ನಿಗೆ ಬಂದರೆ ನೋಡಿ ವೆಲ್ಡ್ ಮಾಡ್ತಾ ಇದ್ದಾರೆ. ಏನು ಗೊತ್ತಾ, ಇದೇನಕ್ಕೆ ಅಂದರೆ ಲೋಡ್ ಮಾಡಿದ್ಮೇಲೆ ಹಗ್ಗ ಹಾಕ್ತೀವಲ್ಲ, ಹಗ್ಗ ಹಾಕೋದಕ್ಕೆ ಸೀಲ್ ಹಗ್ಗ ಹಾಕಿದ್ಮೇಲೆ ಸೀಲ್ ಹಾಕ್ತಾರೆ. ಸೀಲ್ ಹಾಕೋದಕ್ಕೆ ಈ ಕಂಪ್ನಿನಲ್ಲೇ ವೆಲ್ಡ್ ಮಾಡ್ತಿದ್ದಾರೆ ಈ ಥರ. ಯಪ್ಪ ಏನು ರೂಲ್ಸ್ ಗುರು ಇಲ್ಲಿ. ಏನು ಮಾಡ್ತೀರಾ, ಬಂದ್ಬಿಟ್ಟಿದ್ದೀವಿ, ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡ್ಲಿ ಬಿಡಿ, ಇನ್ನೇನು ಮಾಡ್ತೀವಿ ನೋಡಿ. ಮತ್ತೆ ಅದನ್ನು ತೆಗಿಸ್ಬೇಕೇನೋ. ಇಟ್ಕೋಗೋಣ, ಏನು ಬೇಕು ಮಾಡ್ಕೋಣ. ಇನ್ನು ಬಂದಿದ್ದೀವಿ, ಇನ್ನೇನು ಮಾಡೋಂಗಿಲ್ಲ ನೋಡಿ. ಒಂದು ಬಿಟ್ಟು ಒಂದು ಉಕ್ಕು ಬಿಟ್ಟು ಒಂದು ಉಕ್ಕುಗೆ ಸೀಲ್ ಹಾಕೋದಕ್ಕೆ ಬಲ್ಟ್ ನೆಟ್ಟಿಡ್ತಾ ಇದ್ದಾರೆ ಬಿಲ್ಡಿಂಗ್. ಈ ಗಾಡಿಗಳೆಲ್ಲ ಇದು ಸೇಮ್ ಗಾಡಿಗಳೇ, ಬಟ್ 2 ದಿನ 3 ದಿನ ಆಗಿದೆಯಂತೆ ಬಂದು. ನಮ್ದು ಏನಾಗುತ್ತೋ ಗೊತ್ತಿಲ್ಲ ನೋಡಿ. ಈ ಗಾಡಿಗೂ ಸೇಮ್ ಇಟ್ಟಿದ್ದಾರೆ.
ರೆಗ್ಯುಲರ್ ಓಡೋ ಗಾಡಿಗೆ ಇಟ್ಕೊಳ್ಳಿ, ನಾವು ಟೆಂಪಲ್ ವೇರ್ಲಿಗೆ ಬಂದಿರೋದು, ನಮ್ಮ ಗಾಡಿಗೂ ಇಟ್ಟರೆ ಹೇಗೆ ಗುರು? ಆ ಗೇಟ್ ವಾಸ್ ಎಲ್ಲ ಕೊಟ್ಟು ವೆಲ್ಡಿಂಗ್ ಎಲ್ಲ ಮಾಡಿ ಪಾರ್ಕಿಂಗಿಗೆ ಹಾಕು ಅಂತ ಹೇಳಿದ್ರು. ಗಾಡಿ ಪಾರ್ಕಿಂಗಲ್ಲಿ ಹಾಕಿದ್ದೀನಿ, ಏನೋ ನೈಟ್ ಲೋಡ್ ಮಾಡ್ತಾರಂತೆ, ನೋಡೋಣ. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.